ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಿಮ್ಮ ಆತ್ಮದ ಅರ್ಧ ಭಾಗ ಈಗ ಎಲ್ಲಿರ್ಬೋದು ಅಂದರೆ ಅರ್ಥ ಆಯ್ತಾ ನಿಮಗೆ? ನಾನು ಮೊನ್ನೆ ಟ್ವಿನ್ ಫ್ಲೇಮ್ ವಿಡಿಯೋ ಬಗ್ಗೆ ಹಾಕಿದ್ದೆ. ಅದನ್ನು ನೋಡಿಬಿಟ್ಟು ಆಲ್ಮೋಸ್ಟ್ ತುಂಬ ಜನ ನೀವು ಹೇಳಿರೋ ಗುಣಗಳೆಲ್ಲ ಇದೆ ಮೇಡಮ್, ನನ್ನ ಟ್ವಿನ್ ಫ್ಲೇಮ್ ಸಿಕ್ಬಿಟ್ಟಿದೆ, ನೀವು ಹೇಳಿರೋ ಎಲ್ಲ ಗುಣನೂ ಅದರಲ್ಲಿ ಇದೆ ಅಂತ ಈ ಥರ ಮೆಸೇಜ್ ಮಾಡ್ತಾಯಿದ್ದಾರೆ. ಆದರೆ ನಾನಿವತ್ತು ಹೇಳ್ತಾ ಇರೋದು, ನಿಮ್ಮ ಟ್ವಿನ್ ಫ್ಲೇಮ್ನ ಆರಿಸ್ಕೊಳ್ಳೋದ್ರಲ್ಲಿ ಆತುರ ಬೇಡ, ಗಡಿಬಿಡಿ ಮಾಡಬೇಡಿ ಪ್ಲೀಸ್. ಯಾಕಂದರೆ ಅವರು ನಿಮ್ಮ ಟ್ವಿನ್ ಫ್ಲೇಮ್ ಇರಲ್ಲ. ಓಕೆ, ಯಾಕಪ್ಪ ಮೇಡಮ್ ಅವರು ಈ ಥರ ಹೇಳ್ತಾ ಇದ್ದಾರೆ? ಫಸ್ಟ್ ವೀಡಿಯೋನೆಲ್ಲ ಆ ರೀತಿ ಹೇಳಿದರು, ಆ ಗುಣಗಳೆಲ್ಲ ಇದೆ, ಆಮೇಲೆ ಈ ಥರ ಯಾಕೆ ಹೇಳ್ತಾ ಇದ್ದಾರೆ ಅಂತ ತಪ್ಪು ತಿಳಿಬೇಡಿ. ಆದರೆ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಟ್ವಿನ್ ಫ್ಲೇಮ್ ನಡುವೆ ಅಂತರ ಎಷ್ಟಿರುತ್ತೆ? 15ರಿಂದ 25 ವರ್ಷ ಅಂತರ ಇರುತ್ತೆ ನಿಮಗೆ ಅವ್ರಿಗೆ. ಓಕೆ, ನಿಮಗಿಂತ ಅವರು 15 ವರ್ಷ ದೊಡ್ಡವರು ಇರ್ಬೋದು, 15ರಿಂದ 25 ವರ್ಷ, ಅಥವಾ ನೀವು ದೊಡ್ಡವರು ಇರ್ಬೋದು, ಅವ್ರು ಚಿಕ್ಕವರು ಇರ್ಬೋದು. ಇಷ್ಟು ಏಜ್ ಗ್ಯಾಪ್ ಅಂತೂ ಪಕ್ಕಾ ಇರುತ್ತೆ. ಓಕೆ, ಅದರಲ್ಲಿ ಅವರು ನಿಮ್ಮ ಆಸ್ಪಾಸಲ್ಲಿ ಇರೋದಿಲ್ಲ. ನೀವು ಈ ದೇಶದಲ್ಲಿದ್ದರೆ ಅವ್ರು ಬೇರೆ ದೇಶದಲ್ಲಿ ಅವ್ರು ಹುಟ್ಟಿರ್ತಾರೆ. ಓಕೆ, ಒಂದು ವೇಳೆ ನೀವು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ, ರೇರ್ ಕೇಸ್, ತುಂಬ ರೇರ್ ಕೇಸಲ್ಲಿ ಟ್ವಿನ್ ಫ್ಲೇಮ್ ಸಿಗುತ್ತೆ. ಓಕೆ, ಆದರೆ ನಿಮಗೂ ಸಿಕ್ಕಿದೆ ಅಂತಲೇ ಅಂದ್ಕೊಳ್ಳಿ. ಆದರೆ ಅಲ್ಲಿ ಪರಿಶೀಲನೆ ಮಾಡೋದು ತುಂಬ ಮುಖ್ಯವಾಗಿದೆ. ಓಕೆ, ಟೈಮ್ ಕೊಡಿ, ಆತುರಕ್ಕೆ ಬೀಳಬೇಡಿ. ಓಕೆ, ಆ ಸಿಕ್ಕಿರೋ ಮನುಷ್ಯ ಎಂಥವನು, ಅವನ ಹತ್ರ ಈ ಥರ ಎಲ್ಲ ಗುಣ ಇದೆ ಅಂತ ಹೇಳ್ತೀರಾ? ಯಾಕಂದರೆ ಅದು ಅಟ್ರ್ಯಾಕ್ಷನ್ ಆಗಿರ್ಬೋದು. ಓಕೆ, ಹಿಂದಿನ ಜನ್ಮದಲ್ಲಿ ಅವರು ಏನಾದರೂ ನಿಮ್ಮ ಪ್ರೇಮಿಗಳಾಗಿರ್ತಾರೆ, ಅವ್ರ ಜೊತೆ ನಿಮ್ಮ ಮದುವೆ ಈ ಥರ ಆಗಿರುತ್ತೆ ಹಿಂದಿನ ಜನ್ಮಗಳಲ್ಲಿ. ಅದು ಒಂದು ಕಾರ್ಮಿಕ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಅಟ್ರ್ಯಾಕ್ಷನ್ ಅಂತ ಇರುತ್ತೆ. ಆದರೆ ಟ್ವಿನ್ ಫ್ಲೇಮ್ ನಿಮಗೆ ಸಿಕ್ಕರೆ ಅಲ್ಲಿ ತುಂಬ ದುಃಖ ಇರುತ್ತೆ, ಬರೀ ಕಷ್ಟ. ಓಕೆ, ನಿಮ್ಮನ್ನಿಬ್ಬರನ್ನ ಡಿವೈನ್ ಒಂದು ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ನೀವು ಒಂದು ಆಗೋದಕ್ಕೆ ಹುಟ್ಟಿ ಬಂದಿಲ್ಲ, ನಿಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಬಂದಿರ್ತೀರ. ಓಕೆ, ದೇವರು ಹುಟ್ಟಿಸೋದೇ ನಿಮ್ಮನ್ನು ತುಂಬ ಅಂತರದಲ್ಲಿ ಹುಟ್ಟಿಸ್ಬಿಡ್ತಾರೆ. ಒಂದು ಆತ್ಮನ ಕೆಳಗಡೆ ಕಳಿಸಿದಾಗ ನಿಮ್ಮ ಟ್ವಿನ್ನ 15 ವರ್ಷ ಆದಮೇಲೆ ಕಳಿಸ್ಬೋದು, ಅಥವಾ ನಿಮ್ಮ ಟ್ವಿನ್ ಹುಟ್ಟಿ ಬಂದಾಗ ನೀವೇ 15 ವರ್ಷ 20 ವರ್ಷ ಆದಮೇಲೆ ನಿಮ್ಮನ್ನು ಕಳಿಸ್ತಾನೆ ದೇವರು. ಯಾಕೆ ನಿಮ್ಮನ್ನು ಕಳಿಸ್ತಾನೆ ಅಂದರೆ, ನಿಮ್ಮ ಒಂದು ಮಾಡಬೇಕಾಗಿರೋ ಕೆಲಸನ, ಅದು ಪರ್ಪಸ್ ಏನಿದೆ ಅಲ್ಲ, ಲೈಫ್ ಪರ್ಪಸ್ ಹುಟ್ಟಿರೋದು, ಅದು ಕಂಪ್ಲೀಟ್ ಮಾಡಲಿ ಅಂತಲೇ ಇಷ್ಟು ಗ್ಯಾಪ್ ಅಂತರದಲ್ಲಿ ನಿಮ್ಮನ್ನು ಬೇರೆ ಬೇರೆ ಕಡೆ ದೂರ ಹುಟ್ಟಿಸ್ತಾರೆ. ಓಕೆ, ಒಂದು ವೇಳೆ ನಿಮ್ಮ ಟ್ವಿನ್ ಫ್ಲೇಮ್ ಸಿಕ್ಕರೂ ಕೂಡ ಅಲ್ಲಿ ನೀವು ಅವರನ್ನು ಪರೀಕ್ಷೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಪರೀಕ್ಷೆ ಮಾಡಬೇಕು. ಪಟ್ಟಂತ ಅವರ ಒಂದು ಜಾಲದಲ್ಲಿ ಬೀಳಬಾರ್ದು. ಓಕೆ, ಇದು ನಾನು ಟ್ವಿನ್ ಫ್ಲೇಮ್ ಅಂತ ಹೇಳಿಬಿಟ್ಟು ಹುಡುಗಿರು ಆಗಲಿ ಹುಡುಗರೇ ಆಗಲಿ, ಹುಡುಗನಿಗೆ ಏನು ಬೇಕು ಎಲ್ಲ ಸಹಾಯನೂ ಮಾಡ್ತಾರೆ, ದುಡ್ಡಾಗಲಿ ಏನೇ ಆಗಲಿ. ಇದು ನನ್ನ ಟ್ವಿನ್ ಫ್ಲೇಮ್ ಇರ್ಬೋದು, ಗುಣಗಳೆಲ್ಲ ಇದೆ, ನನ್ನ ಟ್ವಿನ್ ಫ್ಲೇಮೇ ಅಂತ ಅಂದ್ಕೊಂಡು ಎಲ್ಲನೂ ಧಾರೆ ಎರೆದ್ಬಿಡ್ತಾರೆ. ಅದು ಒಂದು ವೇಳೆ ಮದುವೆನೂ ಆಗಿ ಹೋಗುತ್ತೆ ಅಂದ್ಕೊಳ್ಳಿ, ಆಮೇಲೆ ಗೊತ್ತಾಗುತ್ತೆ ಅದು ನಿಮ್ಮ ಟ್ವಿನ್ ಫ್ಲೇಮ್ ಅಲ್ಲ ಅಂತ. ಓಕೆ, ಒಂದು ವೇಳೆ ಮದುವೆ ಆಗದೇನೂ ಇರ್ಬೋದು, ಅವರು ಕೈ ಕೊಟ್ಬಿಡ್ತಾರೆ. ಓಕೆ, ಟ್ವಿನ್ ಫ್ಲೇಮ್ ಸಿಕ್ಕರೆ ಯಾವತ್ತೂ ಕೈ ಕೊಡಲ್ಲ, ಆದರೆ ಸಿಗೋದೇ ಇಲ್ಲ ಅದು ಟ್ವಿನ್ ಫ್ಲೇಮ್. ಓಕೆ, ಸಿಕ್ಕರೂ ತುಂಬ ಕಷ್ಟಕರವಾದ ಜೀವನ ಇರುತ್ತೆ, ಅಟ್ರ್ಯಾಕ್ಷನ್ ಮಾತ್ರ ಬೇರೆಯೇ ಇರುತ್ತೆ. ಓಕೆ, ನೀವು ಅವ್ರಿಗೆ ಟೈಮ್ ಕೊಡಿ.
ಅವರು ನಿಮ್ಮ ಟ್ವಿನ್ ಫ್ಲೇಮಾ ಅಂತ ತಿಳ್ಕೊಬೇಕಾದ್ರೆ ಅವ್ರಿಗೆ ಟೈಮ್ ಕೊಡಿ. ಹೆಲ್ಪ್ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ. ಅವ್ರಿಗೇನಾದರೂ ದುಡ್ಡು ಕೊಡೋದಾಗಲಿ ಏನೇ ಯಾವುದೇ ರೀತಿಯಿಂದ ನೀವು ಅವ್ರನ್ನ ನನ್ನ ಟ್ವಿನ್ ಫ್ಲೇಮ್ ಅಂದ್ಕೊಂಡು ಹೆಲ್ಪ್ ಮಾಡ್ತಾಯಿದ್ರೆ ಅದನ್ನು ನಿಲ್ಲಿಸ್ಬಿಡಿ, ಸ್ಟಾಪ್ ಮಾಡಿ. ಆವಾಗ ಗೊತ್ತಾಗುತ್ತೆ ನಿಮಗೆ ಅವರು ನಿಮ್ಮ ಟ್ವಿನ್ ಫ್ಲೇಮಾ ಅಥವಾ ಅಲ್ವಾ ಅಂತ. ಓಕೆ, ಯಾಕಂದರೆ ಕಲಿಯುಗ ಇದೆ ಇದು. ಕಲಿಯುಗದಲ್ಲಿ ಯಾರನ್ನಾದರೂ ನಂಬಿಸಿ ಮೋಸ ಮಾಡೋದು ಜಾಸ್ತಿ ಇದೆ ಅಲ್ವಾ. ಯಾಕಂದರೆ ಹೆಣ್ಮಕ್ಳು ಮುಗ್ಧರಿರ್ತಾರೆ, ಹಾಗಂತ ಗಂಡು ಮಕ್ಕಳು ಕೆಟ್ಟವರು ಅಂತ ಹೇಳಲ್ಲ. ಇಂಥ ವಿಷಯದಲ್ಲಿ ನೀವು ನಿರ್ಧಾರನ ಯೋಚನೆ ಮಾಡಿಯೇ ತಗೋಬೇಕು. ಓಕೆ, ಟ್ವಿನ್ ಫ್ಲೇಮ್ ಏನಾದರೂ ಕೆಳಗಡೆ ಬಂದರೆ ಅದು ನೀವಿಬ್ಬರು ಒಂದಾಗೋಕ್ಕೆ ಬಂದಿರಲ್ಲ, ನೀವಿಬ್ಬರು ಇಂಟಿಮೇಟ್ ಆಗೋಕ್ಕೆ ಬಂದಿರಲ್ಲ. ಭೂಮಿ ಮೇಲೆ ಕಲಿಯೋದಕ್ಕೆ ಬಂದಿರ್ತೀರ, ನಿಮ್ಮ ಕೆಲಸನ ನೀವು ಮಾಡ್ತೀರಾ, ಪೂರ್ತಿ ಮಾಡೋದಕ್ಕೆ ನೀವು ಬಂದಿರ್ತೀರ. ಓಕೆ, ಅದನ್ನು ತಲೆಯಿಂದ ತೆಗೆದು ಹಾಕಿಬಿಡಿ. ನನ್ನ ಟ್ವಿನ್ ಫ್ಲೇಮ್ ಇವರು, ನನ್ನ ಟ್ವಿನ್ ಫ್ಲೇಮ್ ಅವರು, ಅವ್ರಿಗಾಗಿ ನನ್ನ ಎಲ್ಲನೂ ನಾನು ಎರೆದು ಬಿಡಬೇಕು, ಧಾರೆ ಎರೆದು ಬಿಡಬೇಕು. ಎಲ್ಲ ಫ್ಯಾಮ್ಲಿ, ತಂದೆ ತಾಯಿ ಎಲ್ಲರನ್ನೂ ಬಿಟ್ಬಿಟ್ಟು ಯಾರೋ ಒಬ್ಬರು ಬಂದುಬಿಟ್ಟು ಅವೆಲ್ಲ ಗುಣಗಳಿರುತ್ತೆ. ಇವಾಗ ಪ್ರೀತಿ ಪ್ರೇಮ ಇರುತ್ತಲ್ಲ, ಅಲ್ಲಿ ಅವೆಲ್ಲ ಗುಣಗಳಿರುತ್ತೆ. ಆದರೆ ಅದೇ ನಿಮ್ಮ ಟ್ವಿನ್ ಫ್ಲೇಮ್ ಅಂತ ತಿಳ್ಕೊಬೇಡಿ. ಓಕೆ, ಆದರೆ ಟ್ವಿನ್ ಫ್ಲೇಮ್ ಸಿಗೋದು ತುಂಬ ಕಷ್ಟ. ಅದು ಜಾಸ್ತಿ ಅಂದರೆ ಅದು ದೇಶ ಬಿಟ್ಟು ದೇಶದಲ್ಲೇ ಇರುತ್ತೆ. ಒಂದು ವೇಳೆ ಸಿಕ್ಕರೂ ಕೂಡ ನಿಮಗೆ ಅದನ್ನು ಏನು ಮಾಡಿ, ಅದಕ್ಕೆ ಪರೀಕ್ಷೆ ಮಾಡಿ, ಜಾಸ್ತಿ ಪರೀಕ್ಷೆ ಮಾಡಬೇಕು ನೀವು ಅದಕ್ಕೆ. ಓಕೆ, ನೀವು ಅದಕ್ಕೆ ಯಾವತ್ತು ಅಟ್ರ್ಯಾಕ್ಷನ್ ಆಗ್ತಾಯಿದೆ ಅವ್ರ ಜೊತೆ ಅಂದರೂ ಕೂಡ ನೀವು ಕಂಟ್ರೋಲ್ ಮಾಡಿಕೊಂಡು ಅವರನ್ನು ಪರೀಕ್ಷೆ ಮಾಡಿ. ಬೇಡ, ನೀನು ಯಾರೋ ನಾನು ಯಾರೋ ಈ ಥರ ಒಟ್ಟಿನಲ್ಲಿ ಅವ್ರಿಗೇನು ಹೆಲ್ಪ್ ಮಾಡ್ತಾಯಿದ್ರೆ ಬಂದ್ ಮಾಡಿಬಿಡಿ. ಓಕೆ, ಒಬ್ಬೊಬ್ಬರು ಹೆಲ್ಪ್ ಮಾಡಲಿ ಅಂತಲೇ ಆ ಥರ ನಿಮಗೆ ಪ್ರೀತಿ ಮಾಡೋ ನಾಟಕ ಆಡ್ತಾ ಇರ್ತಾರೆ. ಓಕೆ, ಅದರಲ್ಲಿ ಮಾತ್ರ ತುಂಬ ನೀವು ಹುಷಾರಾಗಿಬಿಡಬೇಕು. ಟ್ವಿನ್ ಫ್ಲೇಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಗೆ ಸಿಕ್ಕರೆ ಅದು ಎಲ್ಲದರಲ್ಲೂ ದೂರಿಂದ ಆಗಲಿ ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಓಕೆ, ಅದನ್ನು ಒಂದೇ ಅರ್ಥ ಮಾಡ್ಕೊಳ್ಳಿ. ಡಿವೈನ್ ನಿಮ್ಮಿಬ್ಬರನ್ನ ಸೇರ್ಸೋಕ್ಕೆ ಬಿಡೋಲ್ಲ, ಒಂದಾಗೋಕ್ಕೆ ಬಿಡೋಲ್ಲ. ಟ್ವಿನ್ ಫ್ಲೇಮ್ ನೀವೇನಾದರೂ ಇದ್ದರೆ ಒಂದಾಗಕ್ಕೆ ಬಿಡೋದೇ ಇಲ್ಲ. ಏನಾದರೂ ಮಾಡಿ ಅಡ್ಡಿ ಬಂದೇ ಬರುತ್ತೆ, ಅಲ್ಲಿ ನೀವು ದೂರ ಆಗೇ ಆಗ್ತೀರ. ಓಕೆ, ಟ್ವಿನ್ ಫ್ಲೇಮ್ ಅಂದರೆ ನಿಮ್ಮದೇ ಒಂದು ಆತ್ಮದ ಅರ್ಧ ಭಾಗ, ಅರ್ಧ ಆತ್ಮ. ಓಕೆ, ಈ ಅರ್ಧ ಎರಡೂ ಇಲ್ಲಿ ಭೂಮಿ ಮೇಲೆ ಕೂಡೋಕ್ಕೆ ಬಿಡೋಲ್ಲ ಡಿವೈನ್. ಇದು ಒಂದಾಗಬೇಕು ಮೇಲೇ, ಭೂಮಿ ಮೇಲೆ ನಿಮ್ಮನ್ನು ಒಂದಾಗಕ್ಕೆ ಬಿಡೋಲ್ಲ. ಅದನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ಟ್ವಿನ್ ಫ್ಲೇಮ್ಗೆ ಭೂಮಿ ಮೇಲೆ ಒಂದಾಗೋಕ್ಕೆ ದೇವರು ಬಿಡಲ್ಲ. ಇನ್ನೊಂದು, ನಿಮ್ಮದೇ ಆದ ಒಂದು ಅರ್ಧ ಆತ್ಮ, ಅದು ಸೇಮ್ ನಿಮ್ಮ ಲೈಫಲ್ಲಿ ಏನಾಗ್ತಾ ಇರುತ್ತೆ ಸೇಮ್ ಅದ್ರ ಜೊತೆ ಆಗ್ತಾ ಇರುತ್ತೆ. ನಿಮ್ಮ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ ಸೇಮ್ ಮಿರರಿಂಗ್ ಆಗ್ತಾ ಇರುತ್ತೆ. ಓಕೆ, ನಿಮ್ಮದೇ ಒಂದು ಕನ್ನಡಿ ಅದು ಅಲ್ವಾ. ಅದಕ್ಕೆ ಯಾರೂ ಜಾಸ್ತಿ ಇದನ್ನು ತಲೆಗೆ ಹಾಕೋಬೇಡಿ. ನನ್ನ ಟ್ವಿನ್ ಫ್ಲೇಮ್ ಇದು, ನಿನ್ನ ಟ್ವಿನ್ ಫ್ಲೇಮ್ ಅದು ಅಂತ ಯಾರೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮದೇನಿರುತ್ತೆ ಅದನ್ನು, ನಿಮ್ಮ ಲೈಫ್ ಪರ್ಪಸ್ ಏನು ಬಂದಿರೋದು ಅದನ್ನು ಕೆಲಸ ಮಾಡಿ. ಅದನ್ನ ಬಿಟ್ಟು ಮೋಸ ಹೋಗಬೇಡಿ. ಯಾರು ಟ್ವಿನ್ ಫ್ಲೇಮ್ ಇರಲ್ಲ, ಇದ್ದರೂ ಕೂಡ ನೀವು ಅದನ್ನು ಜಾಸ್ತಿ ಪರೀಕ್ಷೆ ಮಾಡಿಬಿಟ್ಟು ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಓಕೆ, ಸರಿ, ನೀವು ಇಷ್ಟಕ್ಕೆ ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಟ್ವಿನ್ ಫ್ಲೇಮ್ ಸಿಗೋದು ತುಂಬ ಕಷ್ಟ. ಇನ್ನು ಏನು ಇರುತ್ತಲ್ಲ, ಏನು ಸಿಕ್ಕಿರುತ್ತಲ್ಲ, ಅದು ನಿಮ್ಮ ಕಾರ್ಮಿಕ್ ಅಕೌಂಟ್, ಸೋಲ್ಮೇಟ್ ಆಗಿರ್ಬೋದು. ಓಕೆ, ಸೋಲ್ಮೇಟ್ ಅಂದರೆ ಜಾಸ್ತಿ ನಿಮ್ಮ ಫ್ಯಾಮ್ಲಿನಲ್ಲಿ ಯಾರಾದರೂ ಆಗಿರ್ತಾರೆ. ನಿಮ್ಮ ಅಕ್ಕ ಸೋಲ್ಮೇಟ್ ಆಗಿರ್ಬೋದು, ನಿಮ್ಮ ತಂದೆ ಸೋಲ್ಮೇಟ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ವೈಫ್ ಸೋಲ್ಮೇಟ್. ಅದು ಯಾವಾಗೋ ಒಂದು ಸತಿ ಈ ಥರ ಆಗುತ್ತೆ. ಜಾಸ್ತಿ ಹಸ್ಬೆಂಡ್ ವೈಫ್ ಕೂಡ ಸೋಲ್ಮೇಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪೆಟ್ ಕೂಡ ನಿಮ್ಮ ಸೋಲ್ಮೇಟ್ ಆಗಿರ್ಬೋದು, ಕ್ಯಾಟ್, ಡಾಗ್. ನಿಮ್ಮ ಆಫೀಸಲ್ಲಿ ಯಾರೋ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಅವ್ರು ನಿಮ್ಮ ಸೋಲ್ಮೇಟ್ ಆಗಿರ್ಬೋದು. ಓಕೆ, ಇನ್ನು ಕಾರ್ಮಿಕ್ ಅಕೌಂಟ್, ಕಾರ್ಮಿಕ್ ಅಂದರೆ ಅದು ಎಲ್ಲೋ ರೋಡಲ್ಲಿ ಹೋಗೋವಾಗ ಯಾರೋ ಒಬ್ಬರು ಭೇಟಿ ಆಗ್ತಾರೆ, ಈ ಥರ. ಇವೆಲ್ಲ ಕಾರ್ಮಿಕ್. ಅವರೇನೋ ನಿಮ್ಗೊಂದು ಹೆಲ್ಪ್ ಮಾಡ್ತಾರೆ, ನೀವೇನೋ ಅವ್ರಿಗೊಂದು ಹೆಲ್ಪ್ ಮಾಡ್ತಾರೆ, ಈ ಥರ ಇರುತ್ತೆ. ಆದರೆ ಟ್ವಿನ್ ಫ್ಲೇಮ್ ಮಾತ್ರ ಸಿಗೋದು ತುಂಬ ಕಷ್ಟ ಲೈಫಲ್ಲಿ. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸರಿ,
ಯಾರೂ ಮೋಸ ಹೋಗಬೇಡಿ ಅಷ್ಟೇ. ಸ್ವಲ್ಪ ನಿಮ್ಮ ಬ್ರೇನನ್ನು ಯೂಸ್ ಮಾಡಿ. ನಿಮ್ಮ ಮನಸ್ಸಿಂದ, ನಿಮ್ಮ ಹೃದಯನ ಯೂಸ್ ಮಾಡಬೇಡಿ ಆ ಟೈಮಲ್ಲಿ. ನಿಮ್ಮ ಮೈಂಡನ್ನು ಯೂಸ್ ಮಾಡಿ. ಯಾರೇ ಆ ಥರದ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಾಗ ನಿಮ್ಮ ಬ್ರೇನ್ ಯೂಸ್ ಮಾಡಬೇಕು. ಓಕೆ, ನಿಮ್ಮ ಬ್ರೇನ್ ಯೂಸ್ ಮಾಡಿನೇ ಅವರನ್ನು ಪರೀಕ್ಷೆ ಮಾಡಿ. ಓಕೆ, ಸರಿ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.